ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಇವತ್ತಿನ ವಿಶೇಷ ಏನು ಅಂದರೆ ಆಪರೇಷನ್ ಸಿಂಧೂರ್ ಅಂತ ಅಂದ್ಬಿಟ್ಟು ನರೇಂದ್ರ ಮೋದಿಯವರು ಮಿಲಿಟ್ರಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಟೆರರಿಸ್ಟ್ ಕಾಂಪ್ಗಳನ್ನ ನಾಶ ಮಾಡೋದಕ್ಕೋಸ್ಕರ. ಅದಕ್ಕೆ ಹೆಸರಿಟ್ಟಿರೋದು ಆಪರೇಷನ್ ಸಿಂಧೂರ್ ಅಂದ್ಬಿಟ್ಟು. ಸಿಂಧೂರ್ ಅಂತ ಯಾಕೆ ಇಟ್ಟರು ಅನ್ನೋದ್ರ ಬಗ್ಗೆ ಸ್ವಲ್ಪ ಜಿಜ್ಞಾಸೆ ಮತ್ತು ಕೇಳ್ತಾರೆ ಯಾಕೆ ಈ ಹೆಸರಿಟ್ಟರು ಅಂತ ಜನಗಳು. ಸೊ ಆ ದೃಷ್ಟಿಯಿಂದ ಶುರು ಮಾಡ್ತಾಯಿದ್ದೀನಿ. ಬಟ್ ಆಮೇಲೆ ಡೀಟೇಲ್ ಇದಕ್ಕೆ ಹೋಗ್ತೀನಿ. ಸಿಂಧೂರ್ ಅಂತ ಯಾಕೆ ಇಟ್ಟರು ಅಂತಂದರೆ, ನಾವೆಲ್ಲ ಟಿ ವಿ ಚಾನಲ್ ನೋಡಿದ್ದೀವಿ. ಎಲ್ಲ ಚಾನಲಲ್ಲೂ ಒಬ್ಬ ಹೆಣ್ಮಗಳು ಗಂಡನ ಶವದ ಪಕ್ಕದಲ್ಲಿ ಕೂತ್ಕೊಂಡು ಅಳ್ತಾ ಇದ್ದಾಳೆ. ಅದು ತೋರಿಸಿದ್ರು. ಏನು ಅಂದರೆ ಗಂಡನ ಹೊಡೆದಾಕಿದ್ದಾರೆ ಹೆಂಡತಿ ಮುಂದೆ ಕಂಡು ಬಂದೆ. ಆ ಹೆಂಡತಿಗೆ ಏನು ತೋಚಿಲ್ಲ. ಆ ಕ್ಷಣದಲ್ಲಿ ಗಂಡನ ಶವದ ಮುಂದೆ ಕೂತ್ಕೊಂಡು ಅಳ್ತಾ ಇದ್ದಾಳೆ. ಇದೊಂದು ಎಲ್ಲ ನೋಡಿದ್ವಿ. ನೋಡಿದಾಗ ಎಲ್ಲರ ಮೈಯೂ ಇದಾಗುತ್ತೆ, ರಕ್ತ ಕುದಿಯುತ್ತೆ. ನಮ್ಮ ಕೈಲಿ ಗನ್ ಕೊಟ್ಟರೆ ನಾವು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬೇಡ ಅಂತ ಅಂದ್ಬಿಟ್ಟು. ಇಂಥ ಇದು ಬೇಕಾದ್ರೆ ನರೇಂದ್ರ ಮೋದಿಯವರು ಕಟ್ಟ ದೇಶಭಕ್ತ. ಆತನ ರಕ್ತ ಎಷ್ಟು ಕುದ್ದಿರಬೇಕು ಅನ್ನೋದು ಯೋಚನೆ ಮಾಡಬೇಕು ನಾವು. ಮತ್ತು ಅಷ್ಟೇ ಜವಾಬ್ದಾರಿ ಇದೆ. ಯಾಕೆ ಅಂತಂದರೆ ಪಾಕಿಸ್ತಾನದ ಜೊತೆಯಲ್ಲೂ ಯುದ್ಧ ಮಾಡಬೇಕು ಅಂತಂದರೆ, ಪಾಕಿಸ್ತಾನನೂ ಅಣ್ವಸ್ತ್ರ ಹೊಂದಿರತಕ್ಕಂಥ ರಾಷ್ಟ್ರ, ನಮ್ಮದು ಅಣ್ವಸ್ತ್ರ ಹೊಂದಿರತಕ್ಕಂಥ ರಾಷ್ಟ್ರ. ಒಂದು ಅಣ್ವಸ್ತ್ರ ಬಾಂಬ್ ಹಾಕ್ಬಿಟ್ಟು ಹಿರೋಶಿಮಾ ನಾಗಸಾಕಿ ಮೇಲೆ ಒಂದೊಂದು ಬಾಂಬ್ ಹಾಕಿ ಎರಡನೇ ಮಹಾಯುದ್ಧನ ಕೊನೆಗೆ ಕಾಣಿಸಿದ್ರು ಅಮೇರಿಕಾದವರು. ಇದನ್ನು ಜ್ಞಾಪಕದಲ್ಲಿ ಇಟ್ಕೋಬೇಕು. ಇದನ್ನು ಜ್ಞಾಪಕದಲ್ಲಿ ಇಟ್ಕೊಂಡಾಗ ಅನೇಕ ಜನ ಗಂಡಂದನ್ನು ಕಳ್ಕೊಂಡ್ರು. ಮತ್ತು ಏನಾಯಿತು ಅಂದರೆ ದುಷ್ಟ ಪಾಕಿಸ್ತಾನಿಗಳು, ಅಮಾಯಕ ಹಿಂದೂಗಳು, ಟೂರಿಸ್ಟ್ರು, ಅವರೆಲ್ಲ ಪ್ರವಾಸಿಗರು, ಅವ್ರನ್ನ ಅವ್ರ ಹೆಂಡತಿಯರ ಮುಂದೆ ಮಕ್ಕಳ ಮುಂದೆ ಅವ್ರನ್ನ ಪಾಯಿಂಟ್ ಬ್ಲ್ಯಾಂಕ್ ರೇಂಜಲ್ಲಿ ಗುಂಡು ಹಾರಿಸ್ಬಿಟ್ಟು ಸಾಯಿಸಿದ್ರು. ನಾವು ನೋಡ್ತೀವಿ. ಬೆಂಗಳೂರಿನಲ್ಲೂ ಶವ ಬಂತು, ಕರ್ನಾಟಕಕ್ಕೆ 2 ಶವ ಬಂತು. ಏನಾಗುತ್ತೆ, ಇದನ್ನು ತೇಜಸ್ವಿ ಸೂರ್ಯ ಅವರು ಏನು ಮಾಡಿದ್ದಾರೆ, MP ಅವರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಅವರು ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಕಾರ್ಯಕ್ರಮ ಮಾಡಿಬಿಟ್ಟು ಸುಮಾರು 1000 ಜನ ಸೇರಿದ್ದಾರೆ. ಅಲ್ಲಿ ದುಡ್ಡು ಕಲೆಕ್ಟ್ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ಎಷ್ಟು ಕೊಡುತ್ತೆ ಅದಕ್ಕಿಂತ ₹1 ಜಾಸ್ತಿ ಕೊಡ್ತೀನಿ ಅಂತಂದು ಡಿಕ್ಲೇರ್ ಮಾಡಿ ಕಲೆಕ್ಟ್ ಮಾಡಿದ್ದಾರೆ. ಕಲೆಕ್ಟ್ ಮಾಡಿ 2 ಕುಟುಂಬಕ್ಕೂ 10 ಲಕ್ಷ ರೂಪಾಯಿ ಪ್ಲಸ್ ₹1. ಕರ್ನಾಟಕ ರಕ್ಷಾ ಏನು ಅಂತಂದರೆ ಸಿದ್ದರಾಮಯ್ಯನವರು ನೋಡಿ, ಕರ್ನಾಟಕ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರೇನು ಮಾಡ್ತಾರೆ, ಮುಂದಿನ ಜನ್ಮ ಅನ್ನೋದಿದ್ದರೆ ನಾನು ಮುಸಲ್ಮಾನ ಹುಟ್ಟಬೇಕು ಅಂತಾರೆ. ಅವ್ರು ಮುಸಲ್ಮಾನರ ಪ್ರೀತಿ ಇಲ್ಲಿಗೆ ನಿಲ್ಲೋದಿಲ್ಲ. ಯಾರೇ ಟೆರರಿಸ್ಟ್ ಹಿಂದೂಗಳ ಮೇಲೆ ಅಟ್ಯಾಕ್ ಆಗಿ ಹಿಂದೂಗಳನ್ನ ಸಾಯಿಸಿದ್ರೆ ಅವರು ಇದಕ್ಕೆ ನಾಮಕಾವಸ್ಥೆಗೆ ಪರಿಹಾರ ಘೋಷಣೆ ಮಾಡ್ತಾರೆ, ನಾಮಕಾವಸ್ಥೆಗೆ ದುಡ್ಡು ರಿಲೀಸ್ ಮಾಡ್ತಾರೆ. ಇರಲಿ, ಯಾವುದೇ ಮುಖ್ಯಮಂತ್ರಿ ಇದ್ರು ಮಾಡಬೇಕು, ಇವರು ಮಾಡ್ತಾರೆ. ಆದರೆ ಪ್ರೀತಿ ಇರೋ ಕಡೆಗೆ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಏನಾಗುತ್ತೆ, 10 ಲಕ್ಷದ ₹1 ತೇಜಸ್ವಿ ಸೂರ್ಯ ಅವರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಇವರು 10 ಲಕ್ಷದ ₹1,000, 10 ಲಕ್ಷ ಎಂಥದ ಭಾರತ್ ಭೂಷಣ್ ಅಂತ ಏನು 2 ಹೆಸರು ಹೇಳಿದ್ದಾರೆ. ಹೆಸರುಗಳು ಜ್ಞಾಪಕ ಇಲ್ಲ ನನಗೆ. 2 ಫ್ಯಾಮಿಲಿಗೂ ಕೊಟ್ಟರಂತೆ ಅನ್ನೋದು ಅಂತ್ಯಕಂತೆ ಮುಖಾಂತರ ಅವರೇ ಇದನ್ನು ಅನೌನ್ಸ್ ಮಾಡಿದ್ದಾರೆ. ಇದು ಕರ್ನಾಟಕ ಪೂರ್ತಿ ಪ್ರಚಾರನ ಆಗಿದೆ ನಮ್ಮ ಇದರಿಂದ. ಏನು ಅಂತಂದರೆ, ಇಷ್ಟು ಇದ್ದಿದ್ದಾಗ ಸಿಂಧೂರ ಅಂತಂದರೆ ನೋಡಿ, ಹೆಣ್ಮಕ್ಳು ಬೈತಲೆ ತೆಗಿತಾರೆ. ಕೂದಲು 2 ಭಾಗ, ಅರ್ಧ ಭಾಗ ಈ ಕಡೆ, ಅರ್ಧ ಮಧ್ಯ ಕತ್ತಿ ಥರ ಸೀಳು ಬರುತ್ತೆ. ಅಲ್ಲಿ ಕುಂಕುಮನ ಇಟ್ಟರೆ ಆ ಹೆಣ್ಮಗಳಿಗೆ ಮದುವೆ ಆಗಿದೆ ಅಂತಂದ್ಬಿಟ್ಟು ಗೌರವ ಸೂಚಕ. ಅದು ಏನು ಅಂತಂದರೆ ತಾಯಿಯಂದ್ರು ಅಕ್ಕಂದ್ರು ಅಂತ ಸೂಚನೆ ಕೊಡ್ತಕ್ಕಂಥ ಒಂದು ಸಿಗ್ನಲ್ ಅದು. ಅದನ್ನು ಸಿಂಧೂರ ಅಂತಂದರೆ ಇಟ್ಕೋತಾರೆ. ಆ ಸಿಂಧೂರನ್ನು ನಾಶ ಮಾಡಿದ್ದಾರೆ ಪಾಕಿಸ್ತಾನದ ದುಷ್ಕೃತ್ಯ ಮಾಡ್ತಕ್ಕಂಥ ಕಿಡಿಗೇಡಿಗಳು. ಅದಕ್ಕೆ ಏನು ಮಾಡಿದ್ದಾರೆ, ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಬಿಟ್ಟು ಏನು ಮಾಡಿದ್ದಾರೆ, ಮೊನ್ನೆ ಅಟ್ಯಾಕ್ ಮಾಡಿದ್ದಾರೆ. ಅಟ್ಯಾಕ್ ಮಾಡೋದು ನೋಡಿ, ಮಾಡ್ರನ್ ಯುದ್ಧ, ಆಧುನಿಕ ವಿಶ್ವದ ಯುದ್ಧ ಇದು. ಇದೇನಾಗಿದೆ, ಇಂಡಸ್ ವಾಟರ್ ಟ್ರೀಟಿ ಅಂತ ಅಂದ್ಬಿಟ್ಟು ಆ ಜವಾಹರ್ಲಾಲ್ ನೆಹರು ಅವನು ನೋಡಿ ಮುಸಲ್ಮಾನ ಅಂತೆ, ಜವಾಹರ್ಲಾಲ್ ನೆಹರು ಅಂತ ಹೆಸರಿಟ್ಕೊಂಡ. ಇದಲ್ದೇ ಕಾಶ್ಮೀರಿ ಪಂಡಿತ ಅಂತ ಹೇಳ್ಕೊಂಡ. ಇದೆಲ್ಲದರ ಸತ್ಯ ತಿಳ್ಕೋಬೇಕು ಅಂದರೆ ನಾವೆಲ್ಲ ಪ್ರಯಾಗ್ರಾಜ್ಗೆ ಹೋಗಬೇಕು. ಪ್ರಯಾಗ್ರಾಜ್ಗೆ ಹೋಗ್ತಾ ತ್ರಿವೇಣಿ ಸಂಗಮಕ್ಕೆ ಹೋಗ್ತೀವಿ. ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಸುಮಾರು 2.5 ಕಿಲೋಮೀಟರ್ ದೂರ ಹೋದರೆ ಎಡಗಡೆಗೆ ಒಂದು ರಸ್ತೆ ಹೋಗುತ್ತೆ. ಹೋಗ್ತಾ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಪ್ರಯಾಗ್ರಾಜಿಂದ ಆ ಎಡಗಡೆ ಹೋದರೆ ಆನಂದ ಭವನ ಸಿಗುತ್ತೆ. ಆನಂದ ಭವನದಲ್ಲಿ ಹೋಗ್ಬಿಟ್ಟು ಅಲ್ಲಿ ವಿಶೇಷವಾದ ಇವುಗಳನ್ನ ಸ್ಮಾರಕಗಳಿವೆ. ಇಂದಿರಾ ಗಾಂಧಿ ಫಿರೋಜ್ ಖಾನ್ ಅಫ್ಘಾನಿಸ್ತಾನದಲ್ಲಿ ಮದುವೆ ಆಗ್ತಾರಂತೆ. ಆಕೆಗೆ ಏನು ಮಾಡಿದ್ದಾರೆ, ಜವಾಹರ್ಲಾಲ್ ನೆಹರು ಕರ್ಕೊಂಬಂದು ಇಲ್ಲಿ ಹಿಂದೂ ಸಂಪ್ರದಾಯ ಪ್ರಕಾರ ಮದುವೆ ಮಾಡ್ತಾರೆ. ಆಕೆ ಹಿಂದೂ ಅಂತ ಆಗ್ತಾಳೆ. ಏನು ಅಂತಂದರೆ ನಮ್ಮನ್ನು ಯಾಮಾರಿಸೋದಕ್ಕೆ ಮುಸಲ್ಮಾನರೇ ಅಷ್ಟು ಯುದ್ಧ ಮಾಡಿ ಒಟ್ಟಲ್ಲಿ ಗೆಲ್ಲೋದು ಅಷ್ಟು ಮುಖ್ಯ ಅವ್ರಿಗೆ. ಯುದ್ಧ ಮಾಡಿ ಗೆಲ್ತೀಯೋ, ತಂತ್ರಗಾರಿಕೆಯಿಂದ ಗೆಲ್ತೀಯೋ,
ಅಥವಾ ಮಂತ್ರ ಹಾಕಿ ಗೆಲ್ತೀವಿ, ಅದು ಗೊತ್ತಿಲ್ಲ. ಅದು ಒಟ್ಟಲ್ಲಿ ಗೆಲ್ಲೋದು ಇಂಪಾರ್ಟೆಂಟ್. ಆ ಒಟ್ಟಲ್ಲಿ ಗೆಲ್ಲೋದು ಇಂಪಾರ್ಟೆಂಟ್ ಮಾಡ್ಕೊಂಡಿದ್ದರಿಂದ ಈ ಜವಾಹರ್ಲಾಲ್ ನೆಹರು ಏನು ಮಾಡ್ತಾರೆ, ಕಾಶ್ಮೀರಿ ಪಂಡಿತರು ಅಂತ ಇಟ್ಕೊಳ್ತಾರೆ. ನರೇಂದ್ರ ಮೋದಿಯವರು 2011ರಲ್ಲಿ ಪ್ರಧಾನಮಂತ್ರಿ ಆದಮೇಲೆ ಈ ವಿಷಯಗಳೆಲ್ಲ ಬೆಳಕಿಗೆ ಬರ್ತಾ ಇದೆ. ಏನಾದ್ರು ನಾವು ವಿಷಯ ತಿಳ್ಕೊಬೇಕು ಅಂತಂದರೆ ಆ ವಿಷಯದ ಬಗ್ಗೆ ಕ್ವಶನ್ ಮಾರ್ಕ್ ಹಾಕಿ ಗೂಗಲ್ ಸರ್ಚ್ ಇಂಜಿನಲ್ಲಿ ಹಾಕಿದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಬರುತ್ತೆ. ಇದನ್ನು ತಿಳ್ಕೊಬೇಕು, ಇದನ್ನೆಲ್ಲರೂ ತಿಳ್ಕೊಳ್ಳಿ. ನಮ್ಮ ನಿಜವಾದ ಹಿಸ್ಟ್ರಿನ ತಿಳ್ಕೊಳ್ಳೋಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಹೇಗೆ ಅಂಬೇಡ್ಕರ್ ಅವರು ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ, ಹಾಗೆ ನಮ್ಮ ಪೂರ್ವಾಪರವನ್ನು ತಿಳ್ಕೊಳ್ತಕ್ಕಂಥ ಹಕ್ಕು ಎಲ್ಲರಿಗೂ ಇದೆ. ಇದು ನೋಡಿ, ವಿಷಯ ಎಲ್ಲೆಲ್ಲಿಗೂ ಹೋಗ್ತಾ ಇದೆ. ಆಪರೇಷನ್ ಸಿಂಧೂರ ಅಂತ ಇಟ್ಕೊಂಡು ಏನು ಮಾಡಿದ್ವಿ, ಯಾರ್ಯಾರು 28 ಜನ ಸತ್ತೋದ್ರು ಅಮಾಯಕ ಪ್ರವಾಸಿಗರು ಕಾಶ್ಮೀರದಲ್ಲಿ ಪಹಲ್ಗಾಮ್ ಅಂತ ಅಂದ್ಬಿಟ್ಟದು. ಏನು ಅಂದರೆ ಅಮರನಾಥ್ಗೆ ಹೋಗ್ತಕ್ಕಂಥ ಮೊದಲು ಟೂರಿಸ್ಟ್ಗಳನ್ನ ರಿಜಿಸ್ಟರ್ ಮಾಡ್ಕೊಳ್ತಕ್ಕಂಥ ಜಾಗ ಅದು. ಅಲ್ಲಿಂದ ಅಮರನಾಥ್ ಯಾತ್ರೆ ಶುರುವಾಗುತ್ತೆ. ಅಲ್ಲಿ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿ ಟೆರರಿಸ್ಟ್ಗಳ ಬಗ್ಗೆ ಮಾತಾಡಬೇಕು. ಟೆರರಿಸ್ಟ್ಗಳ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ತಂತ್ರ ಉಪಯೋಗಿಸ್ತಾರೆ ಇಲ್ಲಿ. ಏನು ಅಂದರೆ ಡರ್ಟಿ ಡಜನ್ ಅಂತ ಒಂದು ಸಿನಿಮಾ ಬಂತು, ಚಾರ್ಲ್ಸ್ ಬ್ರಾನ್ಸನ್ ಅಂತ ಅಂದ್ಬಿಟ್ಟು ಹೀರೋ ಆಗಿರ್ತಾನೆ. ಅದರಲ್ಲಿ ಕಳ್ಳರು, ಕಾಕರು, ಕೊಲೆಗಾರರು ಎಲ್ಲ ಕದಿಮರು, ಅವ್ರಿಗೆ ಸೈನಿಕ ಇದು ಕೊಟ್ಬಿಡು, ಅಮ್ಯುನೇಷನ್ ಕೊಟ್ಬಿಡು, ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಬೇಕಾದಷ್ಟು ಇನ್ಪುಟ್ಗಳನ್ನ ಕೊಟ್ಟು ಶತ್ರು ಸೈನ್ಯ ನಾಶ ಮಾಡಿ ಅಂತ ಕಳಿಸ್ತಾರೆ. ಇದೊಂದು ಸಿನಿಮಾ. ಇದು ಏನು ಅಂತಂದರೆ ಅಲಿಸ್ಟರ್ ಮ್ಯಾಕ್ಲಿನ್ ಬರೆದಿರ್ತಕ್ಕಂಥ ಕತೆ. ಏನಾಗುತ್ತೆ, ಅವ್ರು ಸತ್ತರೆ ಓಕೆ, ಇವ್ರನ್ನ ನೇಣು ಶಿಕ್ಷೆ ಕೊಟ್ಬಿಟ್ಟು ಸಾಯಿಸಬೇಕಾಗಿರುತ್ತೆ, ಅದು ಸಾವು. ಇಲ್ಲ ಇದ್ದಲ್ಲಿ ಸತ್ತರೆ ಇವ್ರಿಗೆ ಲಾಭ ಆಗುತ್ತೆ. ಹೀಗೆ ಹೇಗಾದರೂ ಲಾಭ ಮಾಡ್ಕೋಬೇಕು ಅಂತ ಏನು ಮಾಡ್ತಾರೆ, ಪಾಕಿಸ್ತಾನದ ಆರ್ಮಿ ಸೈನ್ಯ ಏನು ಮಾಡ್ತಾರೆ, ಈ ಕೆಟ್ಟ ದುಷ್ಟರನ್ನೆಲ್ಲ ಒಂದು ಕಡೆ ಗುಡ್ಡೆ ಹಾಕಿರ್ತಾರೆ. ಇದನ್ನು ನಾವು ನೋಡ್ಬೋದು. ಹಫೀಜ್ ಸಯೀದ್ ಅಂತ ಅಂದ್ಬಿಟ್ಟು ಏನು ಅಂತಂದರೆ ಜೈಷ್ ಎ ಮೊಹಮ್ಮದ್ ಟೀಮ್ ಇದೆ, ಬವಾಹಲ್ಪುರ್ ಅಂತ ಅಂದ್ಬಿಟ್ಟು ಅಲ್ಲಿ ಜೈಷ್ ಎ ಮೊಹಮ್ಮದ್ ಸೆಂಟರ್ ಇರ್ತಕ್ಕಂಥದ್ದು. ಈ ನರೇಂದ್ರ ಮೋದಿಯವರು ಏನು ಮಾಡಿದ್ದಾರೆ, ಆಪರೇಷನ್ ಸಿಂಧೂರನ್ನು ಅನೌನ್ಸ್ ಮಾಡಿದ್ರು. ಆಪರೇಷನ್ ಸಿಂಧೂರನ್ನು ಅನೌನ್ಸ್ ಮಾಡಿದ್ರೆ ಪಾಕಿಸ್ತಾನದ ಮೇಲೆ ಯುದ್ಧನೇ ಮಾಡಿಲ್ಲ, ನಾವು ಯುದ್ಧ ಡಿಕ್ಲೇರೇ ಮಾಡಿಲ್ಲ. ಏನು ಅಂತಂದರೆ ನಮ್ಮ ಯಾರು ಅಮಾಯಕ ಹಿಂದೂಗಳನ್ನ ಕೊಂದರು ಅವರ ನೆಲೆಗಳನ್ನ ನಾಶ ಮಾಡೋದಕ್ಕೋಸ್ಕರ ಆಪರೇಷನ್ ಸಿಂಧೂರ ಇರೋದು. ಬಹಾವಲ್ಪುರ್ಗೆ ಜೈಷ್ ಎ ಮೊಹಮ್ಮದ್ ಟೀಮ್ದು ಹೆಡ್ ಕ್ವಾರ್ಟರ್ ಇದೆ, ಅದನ್ನು ಅಟ್ಯಾಕ್ ಮಾಡಿದ್ದಾರೆ ಇವರು. ಅಟ್ಯಾಕ್ ಹೇಗೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಷಯ ತಿಳ್ಕೋಬೇಕು. ನೋಡಿ, ವಿಮಾನದಲ್ಲಿ ಅಟ್ಯಾಕ್ ಮಾಡ್ಬೋದು. ರಾಫೆಲ್ ವಿಮಾನಗಳು ನಮ್ಮ ದೇಶದ ಗಡಿಯೊಳಗೆ ಎದ್ಕೊಂಡು ಬಾಂಬ್ ಹಾಕಿದ್ದಾವೆ. ಅದು 100 ಕಿಲೋಮೀಟ್ರ್ ದೂರದವರೆಗೂ ಹೋಗುತ್ತೆ ಬಾಂಬ್ಗಳು. ಅಂಥ ಬಾಂಬ್ಗಳನ್ನ ಹಾಕ್ಬಿಡು ಮತ್ತು ಡ್ರೋನ್ ಮುಖಾಂತರ ಬಾಂಬ್ಗಳನ್ನ ಸಿಡಿಸಿ ಆ ಹೆಡ್ ಕ್ವಾರ್ಟರ್ಸ್ನ ನಾಶ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ್ಗೆ ನಾವೆಷ್ಟು ಥ್ಯಾಂಕ್ಸ್ ಹೇಳ್ತಾರೆ ಸಾಲು. ಏನು ಅಂತಂದರೆ ಮುಟ್ಟು ನೋಡ್ಕೊಳ್ತಾರೆ, 100 ಜನ ಸತ್ತೋಗಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿನ ಯುದ್ಧ ಸಾಮಗ್ರಿಗಳು ಮತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಸಹ ಇನ್ವೆಸ್ಟ್ ಮಾಡಿರ್ತಕ್ಕಂಥ ದುಡ್ಡು ನಾಶ ಆಗೋಗಿದೆ. ಇದು ಮುಟ್ಟು ನೋಡ್ಕೊಳ್ತಕ್ಕಂಥ ಇದು. ಅದಲ್ಲದೆ ಮುನೀರ್ ಕೇಡ್ ಅಂತ ಅಂದ್ಬಿಟ್ಟು ಒಂದು, ಅದು ಲಷ್ಕರ್ ತೊಯ್ಬಾದ ಹೆಡ್ ಕ್ವಾರ್ಟರು, ಅದರ ಮೇಲೂ ಸಹ ಬಾಂಬ್ ಅಟ್ಯಾಕ್ ಮಾಡಿದ್ದಾರೆ. ಇದು ಡ್ರೋನಿಂದ ಹಾಕಿರ್ತಕ್ಕಂಥ ಬಾಂಬ್ ಇರ್ಬೋದು, ಅಥವಾ ವಿಮಾನಗಳು ನಮ್ಮ ದೇಶದ ಗಡಿಯಲ್ಲಿ ಎದ್ಕೊಂಡು ಅವ್ರ ಮೇಲೆ ಬಾಂಬ್ ಹಾಕಿರೋದಿರ್ಬೋದು, ಅದು ಸಹ ನಾಶ ಇದೆ. ಲಷ್ಕರ್ ಎ ತೊಯ್ಬಾದ ಹೆಡ್ ಕ್ವಾರ್ಟರು ಮತ್ತು ಜೈಷ್ ಎ ಮೊಹಮ್ಮದ್ ಹೆಡ್ ಕ್ವಾರ್ಟರು, ಇದಲ್ಲದೆ ಹಿಜ್ಬುಲ್ ಮುಜಾಹಿದೀನ್ ಅಂತ 3 ಹೆಡ್ ಕ್ವಾರ್ಟರ್ಗಳನ್ನ ಏನು ಮಾಡಿದ್ದಾರೆ, ಡ್ರೋನ್ಗಳನ್ನ ಉಪಯೋಗಿಸ್ಬಿಟ್ಟು ಮತ್ತು ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನ ಉಪಯೋಗಿಸ್ಬಿಟ್ಟು GPS ಸಿಸ್ಟಮ್ನ ಉಪಯೋಗಿಸ್ಬಿಟ್ಟು ಏನು ಮಾಡಿದ್ದಾರೆ, ಪಾಕಿಸ್ತಾನದ ಗಡಿಯೊಳಗೆ ಹೋಗ್ದೇನೆ ನಮ್ಮ ಗಡಿಯೊಳಗೆ ಇದ್ಕೊಂಡು ಆ ಉಗ್ರ ನೆರೆಗಳನ್ನ ನಾಶ ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ಇದು ಗೊತ್ತಿರಲಿಲ್ವಾ ಅಂದರೆ, ಕಳ್ಳಾಟ ಆಡೋದ್ರಲ್ಲಿ ಪಾಕಿಸ್ತಾನದ ಸರ್ಕಾರ ನಂಬರ್ 1 ಇಡೀ ಪ್ರಪಂಚದಲ್ಲಿ. ಇದು ಹೇಗೆ ಇದಕ್ಕೆ ಪುಷ್ಟಿ ಕೊಡ್ತೀವಿ ಅಂತಂದರೆ, ನೋಡಿ, ಆ ಒಸಾಮಾ ಬಿನ್ ಲಾಡನನ್ನು ಅಫ್ಘಾನಿಸ್ತಾನದ ಟ್ವಿನ್ ಟವರ್ನ ಬಾಂಬ್ ವಿಮಾನ ಡಿಕ್ಕಿ ಹೊಡೆಸಿ ನಾಶ ಮಾಡ್ದ. 3,000ಕ್ಕಿಂತ ಹೆಚ್ಚು ಜನ ಸತ್ತೋದ್ರು. ಆಗ ಅಮೇರಿಕಾದವ್ರಿಗೆ ಎಚ್ಚೆತ್ಕೊಂಡ್ರು. ಅಮೇರಿಕಾದವರ ಬ್ರದರ್ಸ್ ಅಂತ ಹೇಳ್ಬೋದು ಈ ಉಗ್ರಗಾಮಿಗಳು. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ನೋಡಿ, ರಷ್ಯಾದ ಮೇಲೆ ಡೈರೆಕ್ಟಾಗಿ ಯುದ್ಧ ಮಾಡ್ತಕ್ಕಂಥ ಇದಿರಲಿಲ್ಲ, ಏನೂ ಎದೆಗಾರಿಕೆ ಇರಲಿಲ್ಲ ಅಮೇರಿಕಕ್ಕೆ. ಅವರೇನು ಮಾಡಿದ್ರು, ಈ ಲಷ್ಕರ್ ಎ ತೊಯ್ಬಾ, ಹಫೀಜ್, ಜೈಷ್ ಎ ಮೊಹಮ್ಮದ್, ಹಿಜ್ಬುಲ್ ಮುಜಾಹಿದೀನ್ ಅಂಥವ್ರನ್ನೆಲ್ಲ ಏನು ಮಾಡಿದ್ರು, ಟೆರರಿಸ್ಟ್ಗಳು ಇವರು, ಪುಂಡ್ರು, ಪೋಖ್ರಿಗಳು, ಇವ್ರಿಗೆಲ್ಲ ಮದ್ದುಗುಡ್ಡುಗಳನ್ನ ಕೊಟ್ಟರು, ಇವ್ರಿಗೆಲ್ಲ ಯುದ್ಧ ಸಾಮಗ್ರಿಗಳನ್ನ ಕೊಟ್ಟರು. ಹೆಗಲ ಮೇಲೆ ಇವುಗಳು ಪಿರಂಗಿಗಳನ್ನ ಇಟ್ಕೊಂಡು ವಿಮಾನಗಳನ್ನ ಹೊಡೆದೋಡಿಸ್ತಕ್ಕಂಥ
ಮದ್ದು ಗುಂಡು ಕಂಡು ಹಿಡಿದ್ಬಿಟ್ಟು ಇವರೇನು ಮಾಡಿದ್ರು, ಪಾಕಿಸ್ತಾನ ಸೈನ್ಯ ಕೊಡಲಿಲ್ಲ, ಇವರು LAT, ಹಫೀಜ್ ಸಯೀದ್ ಮತ್ತು ಜೈಷೆ ಮೊಹಮ್ಮದ್ ಮತ್ತು ಹಿಜ್ಬುಲ್ ಮುಜಾಹಿದ್ದೀನ್ ಟೆರರಿಸ್ಟ್ಗಳು ಕೊಟ್ಟರು. ಹಾಗಾಗಿ ಮೈಖೇಲ್ ಗಾರ್ಬಚೋವ್ ಅಧ್ಯಕ್ಷ ಆಗಿದ್ದ ನೋಡಿ, ಅವನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದಿದ್ರು. ರಷ್ಯಾನ ತುಂಡು ಮಾಡಿದ್ರು, ರಷ್ಯಾನ ಹಲ್ಕಿತ್ತು ಹಾವು ಮಾಡಿಬಿಟ್ರು. ನಾವು ಇಂಡಿಯಾ ಅಮೇರಿಕಾ ಗೆದ್ದುಬಿಡ್ತು, ಏಕಮೇವ ದ್ವಿತೀಯ, ಯಾರು ಚಾಲೆಂಜ್ ಮಾಡೋರೇ ಇಲ್ಲ. ಹಾಗಾಗೋಯ್ತು. ಈಗೇನೋ ಚೈನಾ ಹುಟ್ಕೊಂಡಿದೆ, ಅವ್ರು ಚಾಲೆಂಜ್ ಮಾಡ್ತಿದ್ದಾರೆ, ಇರಲಿ, ಅದು ಬೇರೆ ವಿಚಾರ. ಏನು ಅಂದರೆ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡ್ತಿದ್ವಿ. ಇಷ್ಟೆಲ್ಲ ಮಾಡಿದವರು ಈಗೇನಾಗಿದೆ, ಯಾವಾಗ ನರೇಂದ್ರ ಮೋದಿಯವರು ಇಡೀ ಪ್ರಪಂಚಕ್ಕೆ ಸಾರಿದ್ರು, ಇಡೀ ಪ್ರಪಂಚನೇ ಕೇಳಿಸ್ಕೊಳ್ಳಿ, ನಾನು ಯುದ್ಧ ಮಾಡೋದಕ್ಕೆ ಹೋಗ್ತಾ ಇಲ್ಲ, ಟೆರರಿಸ್ಟ್ ಕ್ಯಾಂಪ್ಗಳು ನಮ್ಮ ಅಮಾಯಕ ಹಿಂದೂಗಳನ್ನ ಕೊಂದು ಹಾಕಿದ್ದಾರೆ, ಆ ಟೆರರಿಸ್ಟ್ ಕ್ಯಾಂಪ್ಗಳನ್ನ ಅವ್ರಿಗೆ ಯಾರ್ಯಾರು ಬೆಂಬಲ ಕೊಡ್ತಾರೆ ಆ ಇನ್ಫ್ರಾಸ್ಟ್ರಕ್ಚರ್ನ ಹಾಳು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಹೊಡೆದ್ರು. ಹಾಗೆ ಮಾಡಿದ್ರಿಂದ ಏನಾಯಿತು, ಇವತ್ತು ಸಹ ಇಷ್ಟು ಏಟು ತಿಂದಿರುವ ಪಾಕಿಸ್ತಾನ ನಮ್ಮ ಮೇಲೆ ಯುದ್ಧ ಡಿಕ್ಲೇರ್ ಮಾಡೋಕ್ಕಾಗಿಲ್ಲ. ಮತ್ತು ಪ್ರಪಂಚದ ಎಲ್ಲ ರಾಷ್ಟ್ರಗಳು ನಮ್ಮ ವಿರುದ್ಧ ಮಾತು ಸಹ ಆಡೋಕ್ಕಾಗ್ತಿಲ್ಲ. ಅಂಥ ಸೂತ್ರವನ್ನು ಅನುಸರಿಸಿ ಇದೇ ಸೂತ್ರವನ್ನು ಕಾಂಗ್ರೆಸ್ನವ್ರು 75 ವರ್ಷಗಳ ಕಾಲ ಆಳೋದು. ಯಾಕೆ ಮಾಡೋಕ್ಕಾಗಲಿಲ್ಲ? ಇದೇನೇ ಇವ್ರ ಅನುಭವ. ಟೆರರಿಸ್ಟ್ ಕ್ಯಾಂಪ್ಗಳನ್ನ ಹೊಡೆಯೋದಕ್ಕೆ ಇವ್ರಿಗೆ ಯಾರು ಅಪ್ಪಣೆ ಬೇಕಿತ್ತು? ನಮ್ಮ ಜನ ಸತ್ತೋಗಿದ್ದಾರೆ ಅಂತಂದರೆ ನಮ್ಮ ಆತ್ಮರಕ್ಷಣೆ ಮಾಡ್ಕೊಳ್ತಕ್ಕಂಥ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಈ ಥರ 75 ವರ್ಷ ನರೇಂದ್ರ ಮೋದಿಯವ್ರನ್ನ ಚಾಯ್ವಾಲ ಅಂತ ಕರೆದ್ರು. ಅದು ಯಾರೋ ಮಣಿಶಂಕರ್ ಅಯ್ಯರಂತೆ, ಅವನೇನು ಮಾಡ್ದ, ನಮ್ಮ ಕಾಂಗ್ರೆಸ್ ಆಫೀಸಿನ ಮುಂದೆ ಒಂದು ಟೀ ಅಂಗಡಿ ಇಟ್ಕೊಡ್ತೀನಿ, ಅಲ್ಲಿ ಬಂದು ನರೇಂದ್ರ ಮೋದಿ ಟೀ ಮಾಡಲಿದ್ದು. ಇವ್ರ ಗಾಂಚಲಿ ಎಷ್ಟಿದೆ ಅಂತ ಮಾತಾಡಬೇಕಾಗತ್ತೆ. ಇವ್ರ ಕೊಬ್ಬು ಜಾಸ್ತಿ ಆಗಿದ್ದರಿಂದ ಜನ ಏನಾಗಿದೆ, 3ನೇ ಬಾರಿನೂ ಸಹ ಇವ್ರನ್ನ ಸೋಲು ಹಂಗೆ ಮಾಡಿಬಿಟ್ಟು ಕೂರಿಸ್ಬಿಟ್ಟಿದ್ದಾರೆ. ಮನೆ 3ನೇ ಬಾರಿನೂ ಸೋಲ್ತಾರೆ, 4ನೇ ಬಾರಿ ಸೋಲ್ತಾರೆ, 5ನೇ ಬಾರಿ ಸೋಲ್ತಾರೆ, 6ನೇ ಬಾರಿ. ನೀರು ಹೇಗೆ ಮೇಲಕ್ಕೆ ಹರಿಯೋದಿಲ್ಲ, ಹಿಂದಕ್ಕೆ ಹರಿಯೋದಿಲ್ಲ, ಹಾಗೆ ಕಾಂಗ್ರೆಸ್ಸಿನ ಸಂಸ್ಕೃತಿ ಸಂಸ್ಕಾರ ನಾಶ ಆಗೋಗಿದೆ. ಇವರು ಇಡೀ ಕಾಂಗ್ರೆಸ್ಸೇನೆ ಮುಸಲ್ಮಾನರಿಗೆ ತಾಳಕ್ಕೆ ತಕ್ಕ ಕುಣಿಯುತ್ತೆ. ಅಲ್ಪಸಂಖ್ಯಾತರು ಅಂತ ಹೇಳ್ತಾ ಏನು ಮಾಡಿದ್ದಾರೆ, ಅಲ್ಪಸಂಖ್ಯಾತರಿಗೆ ವಿಶೇಷವಾದ ಸ್ಥಾನಮಾನ ಕೊಟ್ಟಿದ್ದಾರೆ, ವಿಶೇಷವಾದ ಸವಲತ್ತುಗಳನ್ನ ಕೊಟ್ಟಿದ್ದಾರೆ. ಇಡೀ ಹಿಂದೂ ಸಮಾಜ 95ಕ್ಕಿಂತ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಹಿಂದೂ ಸಮಾಜವನ್ನು ದ್ವಿತೀಯ ದರ್ಜೆಯ ಪ್ರಜೆಗಳನ್ನಾಗಿ ನೋಡ್ತಾ ಇದ್ದಾರೆ. ಇಂಥ ಉದಾಹರಣೆ ಇವತ್ತು ಸಹ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಇಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಹೇಳ್ತಾರೆ, ಮುಂದಿನ ಜನ್ಮ ಅನ್ನೋದಿದ್ದರೆ ನಾನು ಮುಸಲ್ಮಾನ ಹುಟ್ಟಬೇಕು ಅಂತ. ಅವರಿಗೆ ದುಡ್ಡಿನ ಮದ ಹತ್ಬಿಟ್ಟಿದೆ. ಹೆಂಗಸರಿಗೆ ಬಸ್ ಫ್ರೀ ಮಾಡಿದ್ದಾರೆ, ಮತ್ತು 200 ಎಲೆಕ್ಟ್ರಿಸಿಟಿ ವಿದ್ಯುತ್ ಫ್ರೀ ಮಾಡಿದ್ದಾರೆ, ಯುವನಿಧಿ ಕೊಟ್ಟಿದ್ದಾರೆ, ಸ್ತ್ರೀ ಶಕ್ತಿ ಅಂತ ಅಂದ್ಬಿಟ್ಟು ಹೆಂಗಸರಿಗೆ ದುಡ್ಡು ಕೊಡ್ತಾ ಇದ್ದಾರೆ, ಅಕ್ಕಿ ಫ್ರೀ ಕೊಟ್ಟಿದ್ದಾರೆ. ಹೀಗೆ 5 ಭಾಗ್ಯಗಳನ್ನ ಕೊಟ್ಟುಬಿಟ್ಟು ಇವರು ನಮ್ಮನ್ನು ಸೋಲ್ಸೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಮೆರಿತಾ ಇದ್ದಾರೆ. ಇದನ್ನು ಗಮನದಲ್ಲಿಟ್ಕೊಂಡು ನಾವು ದೇಶ ಮೊದಲು, ಸಂಸ್ಕಾರ ಮೊದಲು, ಬಸವಣ್ಣನವರ ತತ್ವವನ್ನು ಅನುಸರಿಸೋರು ನಾವು ದುಡಿದರೆ ಮಾತ್ರ ನಮಗೆ ಸುಖ ಪಡ್ತಕ್ಕಂಥ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.